ನನಗೆ ಬಂದಿರತಕ್ಕಂಥ ಮಾಹಿತಿ ಸಬ್ಜೆಕ್ಟೆಡ್ ಟು ಕರೆಕ್ಷನ್ಸ್ ಆರ್ ವೆರಿಫಿಕೇಶನ್. ಅನಂತಕುಮಾರ್ ಹೆಗಡೆ ಅವರು ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಅವ್ರು ಯಾರೋ ಓವರ್ಟೇಕ್ ಮಾಡಿದ್ರು ಅಂತ ಹೇಳಿ ಅವ್ರ ಬಗ್ಗೆ ಕಾರ್ ನಿಲ್ಲಿಸಿ ಅವರ ಗನ್ಮ್ಯಾನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಸ್ ತಗೊಂಡಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿದರು. ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್, ಅವ್ರು ಪ್ರೊವೋಕ್ ಮಾಡಿದ್ರ, ಅವರೇ ಹೇಳಿ ಹೊಡೆಸಿದ್ರ, ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಳ್ತೀವಿ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು. ಅದರಿಂದ ವೆಯ್ಟ್ ಮಾಡಿ ನೋಡೋಣ. ಅಲ್ಲಲ್ಲ, ವೆಯ್ಟ್ ಮಾಡೋಣ. ಮುಂದೆ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಲ್ಲ, FIR ಆದ್ಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ತಾರೆ. ನಿಮ್ಮ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಯಾವುದು? ಬಾದಾಮಿಯಲ್ಲಿ ಹೇಳಿ ಕೊಟ್ಟಿರೋದು, ಸರ್ಕಾರದ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ಅಕ್ಕಿ ಬೆಳೆ ಎಣ್ಣೆ ನಿಮ್ಗೆ ಕೊಟ್ಟು ಬಾಗಲಕೋಟೆಯಲ್ಲಿ ಸರ್. ನಾನು ಆ ರೀತಿ ಏನು ಹೇಳಿಲ್ವಲ್ಲ. ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಬಡ್ಜೆಟ್ದು 4,9,00,000 ಹಣ ಬಡ್ಜೆಟ್, ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ. ಏನಿಲ್ಲ, ಸುಮ್ಮನೆ ಅವರೆಲ್ಲ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ. ಅದನ್ನ ನೋಡಿ, ಮತ್ತೆ ಪುನರುಚ್ಚಾರ ಮಾಡ್ತೀನಿ. ಸಿದ್ದರಾಮಯ್ಯನವರು 4,09,00,000 ಹಣ, 4.09 lakhs crores ಆ ಬಡ್ಜೆಟನ್ನು ಕೊಟ್ಟಿದ್ದಾರೆ. ನಾನು ಭಾಷಣದಲ್ಲೂ ಹೇಳಿದ್ದೇನೆ, ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ. ನೀರಾವರಿಗೆ 22,000 ಕೋಟಿ ಬಡ್ಜೆಟಲ್ಲಿ ಕೊಟ್ಟಿದ್ದಾರೆ, ಅಲೋಕೇಶನ್ಸ್ ಮಾಡಿದ್ದಾರೆ. ನಾವು ಗ್ಯಾರಂಟಿಗಳನ್ನು ಬಡ್ಜೆಟ್ನಲ್ಲೇ ತಂದಿದ್ದೇವೆ. ಪ್ರತಿ ಕ್ಷೇತ್ರಕ್ಕೂ ಈಗಾಗಲೇ 50 ಕೋಟಿ ರೂಪಾಯಿಗೆ ಆಕ್ಷನ್ ಪ್ಲಾನ್ ಮಾಡಕ್ಕೆ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ ನಾನು ಹೇಳಿದೆ. ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು. ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹಣ ಕೆಲವು ಸಂದರ್ಭದಲ್ಲಿ ಬಿಡುಗಡೆ ಆಗೋದು ನಿಧಾನ ಆಗುತ್ತೆ. DPR ಮಾಡಬೇಕು, ಎಸ್ಟಿಮೇಟ್ ಮಾಡಬೇಕು. ಒಂದು ಕಾಮಗಾರಿ ಅಂತ ಹೇಳಿದ್ರೆ ಅದಕ್ಕೆ ಎಸ್ಟಿಮೇಟ್ ಮಾಡಬೇಕು, DPR ಆಗಬೇಕು, ಆಗ ಎಲ್ಲ ಹಣ ಬಿಡುಗಡೆ ಆಗುತ್ತೆ. ಅದು ಸ್ವಲ್ಪ ನಿಧಾನ ಆಗಿರ್ಬೋದು ಅನ್ನೋದು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಹಣದ ಕೊರತೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವ್ರು ಯಾರಾದರೂ ನನ್ನನ್ನು ಆ ರೀತಿ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ, ಐ ಆಮ್ ಸ್ಟ್ಯಾಂಡಿಂಗ್ ಟು ಕರೆಕ್ಷನ್ಸ್. ಯಾವುದೇ ರೀತಿಯ ಹಣಕಾಸಿನ ತೊಂದರೆ ನಮ್ಮ ಸರ್ಕಾರದಲ್ಲಿ ಇಲ್ಲ. ಹೇಳಿದರೆ ನಿಧಾನ ಆಗಿದೆ ಅಂತಕ್ಕಂಥದ್ದನ್ನ ಅವರು ರಾಜು ಕಾಗೇರಿ ಇವರು ಹೇಳಿದ್ದು, ನಿಧಾನ ಆಗಿದೆ, ನನಗೆ 25 ಕೋಟಿ ಕೊಟ್ಟಿದ್ರು, 13 ಕೋಟಿ ಏನೋ ನನಗೆ ಇನ್ನೂ ಕೂಡ ಎಸ್ಟಿಮೇಟ್ ಆಗಿಲ್ಲ ಅಂತ ಹೇಳಿದರು. ಎಸ್ಟಿಮೇಟ್ ಆದ ತಕ್ಷಣ ಹಣ ಬಿಡುಗಡೆ ಮಾಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಅವರಲ್ಲಿ ಸ್ವಲ್ಪ ಅಧಿಕಾರಿಗಳಿಗೆ ಹೇಳಿ ಎಸ್ಟಿಮೇಟ್ ಮಾಡಿಸಿ ಬೇಗ ಕೊಟ್ಟರೆ ಹಣ ಬಿಡುಗಡೆ ಆಗುತ್ತೆ. ಸರ್ಕಾರ ಬಂದು 2 ವರ್ಷ ಆದ್ರೂ ಒಂದು ಚರಂಡಿ ಮಾಡಕ್ಕಾಗ್ತಿಲ್ಲ ಅಂತ ಹೇಳಿದ್ದಾರೆ. ಅದು ಹೇಳಿ ಮನ್ಸಿಗೆ ಬೇಜಾರಾದಾಗ ಆ ಥರ ಮಾತುಗಳು ಬಂದ್ಬಿಡ್ತಾವೆ ಒಂದೊಂದ್ಸಾರಿ. ಆನೇಕಲ್ ಮೈಲಸಂದ್ರದಲ್ಲಿ ಸರ್ ಇವತ್ತಿಗೆ ದೌರ್ಜನ್ಯ ಮತ್ತೆ ಲೈಂಗಿಕ ದೌರ್ಜನ್ಯ, ಅಲ್ಲೇ ಕುಡುಕರು 4-5 ಜನ ಅದೆಲ್ಲ ನಮ್ಮ ಅಲ್ಲಲ್ಲ ನೋಡಿ, ಸರ್ಕಾರ ಮಹಿಳೆಯರ ರಕ್ಷಣೆ ಅದಕ್ಕೆ ಪೊಲೀಸ್ ಇರೋದು. ಅಂತ ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ FIR ಮಾಡ್ತಾರೆ, ಕರ್ಕೊಂಡು ಬಂದು ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ. ಅದನ್ನ ಮಾಡೇ ಮಾಡ್ತಾರೆ. ಈಗ ಅರೆಸ್ಟ್ ಆಗಿದ್ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನ ಯಾವುದನ್ನು ನಾವು ಲಘುವಾಗಿ ತಗೊಳಕ್ ಹೋಗಲ್ಲ. ಯಾಕೆಂದ್ರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಅಂತ ಬಹಳ ಗಂಭೀರವಾಗಿ ತಗೊಳ್ತೀವಿ ಇಂಥ ಘಟನೆಗಳನ್ನ. ಚಿನ್ನಸ್ವಾಮಿ ಸ್ಟೇಡಿಯಂ ಸಂಬಂಧಪಟ್ಟ ಪೊಲೀಸರದೇ ವೈಫಲ್ಯ ಅಂತ ಕೇಂದ್ರ ಸರ್ಕಾರಕ್ಕೆ ವರದಿನೂ ಕೂಡ ಕೊಟ್ಟಿದ್ದಾರೆ. ಅಲ್ಲ, ನಾನು ಆ ವರದಿಯನ್ನು ನೋಡಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಾನು ಮಾಧ್ಯಮದಲ್ಲಿ ನೋಡಿದೆ, ಪತ್ರಿಕೆಯಲ್ಲಿ ಬಂದಿದೆ. ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ಅದು ನೋಡ್ಬೇಕು ನಾನು. ಹೋಗಿ ಆಯ್ತಲ್ಲ, ರಾಷ್ಟ್ರಪತಿಗಳು ನಮ್ಮಲ್ಲಿ ಸುಮಾರು 3-4 ಬಿಲ್ಗಳು ಪೆಂಡಿಂಗ್ ಆಗಿದೆ. ಗವರ್ನರು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಅದಕ್ಕೆ ಹೋಗಿ ಭೇಟಿ ಮಾಡಿ ಅವ್ರನ್ನ ಮನವಿ ಮಾಡಿಕೊಂಡು ನಮ್ಮ ಈ ಬಿಲ್ಗಳು ಭಾಳ ಮುಖ್ಯವಾಗಿದ್ದಾವೆ, ಜನಪರವಾಗಿದ್ದಾವೆ, ಅದನ್ನು ಅಪ್ರೂವ್ ಮಾಡಿಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ. ಅದರದ್ದೇನು ತೊಂದರೆ ಇಲ್ಲ, ಬೇರೆ ಏನೋ ಅರ್ಥ ಕಲ್ಪಿಸೋದ ಅಂತ ಅಗತ್ಯ ಇಲ್ಲ.
ರಾಯರೆಡ್ಡಿ ಅವರು ಹೇಳಿದ್ದಾರೆ, ಪರಮೇಶ್ವರ್ ಅವರು ನಾಯಕತ್ವ ವಹಿಸ್ಕೊಳ್ಳೋದು ಒಳ್ಳೆಯದು. ನಮಸ್ಕಾರ. Thank you. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.